ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ #344. ಇವತ್ತು ಏನಪ್ಪ ನೋಡ್ತಾ ಇದ್ದೀರಿ ಅಂದರೆ ನಾವು ಒಂದು ಫೋಟೋನ ಎಡಿಟ್ ಮಾಡ್ತಾ ಇದ್ದೀರಿ. ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಒಂದು ಒಳ್ಳೆ ಎಫೆಕ್ಟ್ ಮತ್ತು ಒಂದು ಟೋನನ್ನು ಕೊಡೋದು ಅಂತ ಲೈಟ್ರೂಮಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ಇಲ್ಲಿ ಲೈಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಕ್ಸ್ಪೋಜರ್ನ ಏನು ಟಚ್ ಮಾಡಬೇಡಿ. ಆಲ್ರೆಡಿ ಫೋಟೋದಲ್ಲಿ ಸ್ವಲ್ಪ ಬ್ರೈಟ್ ಆಗಿದ್ದರೆ ನೀವು ಎಕ್ಸ್ಪೋಜರ್ ಏನು ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕಾಂಟ್ರಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಒಂದು 11 ಇದ್ದರೆ ಸಾಕು. ಆಮೇಲೆ ಹೈಲೈಟ್ಸ್ ಒಂದು ಸ್ವಲ್ಪ, ಶ್ಯಾಡೋಸು ಸ್ವಲ್ಪ ಕಮ್ಮಿನೇ ಮಾಡಿ ಶ್ಯಾಡೋಸು ಅಷ್ಟೇ. ಇದಾದ ನಂತರ ಈ ಒಂದು ಆಪ್ಷನಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ. ಇದಾದಮೇಲೆ ನೀವು ಕಲರನ್ನು ಆಪ್ಷನ್ಗೆ ಬನ್ನಿ. ಕಲರನ್ನು ಆಪ್ಷನ್ಗೆ ಬಂದು ನೀವು ನಿಮ್ಮ ಟೆಂಪ್ರೇಚರ್ನ ಸ್ವಲ್ಪ ಎಲ್ಲೋ ಟೋನ್ ಬೇಕಂದರೆ ನೀವು ಟೆಂಪರೇಚರ್ ರೈಸ್ ಮಾಡ್ಕೊಳ್ಳಿ. ಸೊ ನಾನು ಇಷ್ಟು ಇಟ್ಕೊತೀನಿ. ಸೊ ನಾನು ಟಿಂಟ್ ಮಾಡ್ಕೊತೀನಿ. ಸೊ ಈ ಕಲರ್ ಬೇಡ. ಸೊ ಓಕೆ, ಇದು ಸೆಟ್ ಆಗಿದೆ ನನಗೆ. ವೈಬ್ರೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದಾದಮೇಲೆ ಸ್ಯಾಚುರೇಷನ್ ಏನು ಅಷ್ಟೊಂದು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಫೇಸ್ ಮೇಲೇನೂ ಬರುತ್ತೆ. ಇದಾದ ನಂತರ ಇಲ್ಲಿ ನೀವು ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಎಲ್ಲ ಕಲರ್ದು ಒಂದು ಸರ್ಕಲ್, ಅದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ರೆಡ್ ಆಪ್ಷನ್ ಬೇಕಾದರೆ ನೀವು ನಿಮ್ಮ ಫೋಟೋದಲ್ಲಿ ರೆಡ್ ಕಲರ್ ಇದ್ದರೆ ನೀವು ರೆಡ್ನ ಜಾಸ್ತಿ ಮಾಡ್ಬೋದು. ಸೊ ನಾನು ನೋಡಿ ಇವಾಗ ನಮ್ಮದು ಲಿಪ್ಸ್ಟಿಕ್ ಏನಿದೆ ಅದು ಚೇಂಜ್ ಆಗ್ತಾಯಿದೆ. ಸೊ ನಾನು ಲಿಪ್ಸ್ಟಿಕ್ ಸ್ವಲ್ಪ ಪಿಂಕ್ ಆಗಿರಲಿ. ಇದಾದಮೇಲೆ ಎಲ್ಲೋ ಕಲರ್ ಮೇಲೆ ಬಂದು ನಿಮ್ಮ ಫೇಸ್ ಜಾಸ್ತಿ ವೈಟ್ ಇದ್ದರೆ ನೀವೇನಾದರೂ ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಫೇಸ್ ಜಾಸ್ತಿ ಬ್ರೈಟಾಗಿ ಕಾಣಿಸಿದ್ರೆ ನಿಮ್ಮ ಆಲ್ರೆಡಿ ಓವರ್ ಆಗಿಬಿಡುತ್ತೆ ಎಡಿಟಿಂಗು. ಸೊ ನಾವು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀರಿ. ಎಲ್ಲೋ ಕಲರಿಗೆ ಬನ್ನಿ. ಸೊ ನಾವು ಕೊಟ್ಟಿರೋದು ಎಲ್ಲೋ ಕಲರ್ ಟಿಂಟ್ ಆಗಿರೋದ್ರಿಂದ ನೀವು ಎಲ್ಲೋ ಕಲರೇ ಮಾಡಬೇಕು. ಸೊ ಇದಾದಮೇಲೆ ಗ್ರೀನ್ ಕಲರಿಗೆ ಬನ್ನಿ. ಹ್ಯೂ ಕಮ್ಮಿ ಮಾಡಿ, ಲೂಮಿನೆನ್ಸ್ ಜಾಸ್ತಿ ಮಾಡಿ. ಬ್ಲೂ ಕಲರ್ ನಿಮ್ಮ ಫೋಟೋದಲ್ಲಿ ಇಲ್ಲ ಅಂದರೆ ಬಿಟ್ಬಿಡಿ, ಬೇರೆ ಏನು ಅಡ್ಜಸ್ಟ್ಮೆಂಟ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಡನ್ ಮಾಡಿ. ಇದಾದಮೇಲೆ ನೀವು ಇಲ್ಲೊಂದು ಅದ್ರ ಕೆಳಗಡೆ ಇರೋವಂಥ ಆಪ್ಷನ್ಗೆ ಬಂದು ಟೆಕ್ಸ್ಚರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಕ್ಲಾರಿಟಿ ಒಂದು ಸ್ವಲ್ಪ. ಆಮೇಲೆ ಡಿಹೇಜ್ ಏನು ಮಾಡಬೇಡ್ರಿ, ವಿಂಟೇಜ್ ಕಮ್ಮಿ ಮಾಡಿ, ಯಾಕಂದರೆ ಸ್ವಲ್ಪ ಸರೌಂಡಿಂಗಲ್ಲಿ ನಿಮ್ಮ ವಿಡಿಯೋ, ನಿಮ್ಮ ಫೋಟೋ ಆಗಲಿ ವಿಡಿಯೋ ಸ್ವಲ್ಪ ಬ್ಲ್ಯಾಕ್ ಆಗಲಿ ಅಂತ. ಇದಾದಮೇಲೆ ನೀವು ಡೀಟೇಲಿಗೆ ಬಂದುಬಿಟ್ಟು ನೀವು ಶಾರ್ಪ್ನಿಂಗ್ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ಮಾಡಿ, ಯಾಕಂದರೆ ಫೋಟೋ ಮೇಲೆ ಒಂದು ಸ್ವಲ್ಪ ಗ್ರೇನ್ಸ್ ಥರ ಲುಕ್ ಬರುತ್ತೆ ಮತ್ತು ಒರಿಜಿನಲ್ ಕ್ವಾಲಿಟಿ ಫೋಟೋ ಎಡಿಟ್ ಮಾಡಿರೋ ಥರ ಒಂದು ಲುಕ್ ಕೊಡುತ್ತೆ. ಮತ್ತು ನೀವು ಶಾರ್ಪ್ನಿಂಗ್ ರೈಸ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ರೇಡಿಯಸ್ ಡೀಟೇಲ್ ಎಲ್ಲ ಆದಷ್ಟು ಅದೇ ತೊಗೊಳುತ್ತೆ. ಸೊ ಇದು ನೋಡ್ಬೋದಾಗಿತ್ತಲ್ಲ, ಇದೇ ನಮ್ಮ ಫೈನಲ್ ಎಡಿಟಿಂಗು. ಸೊ ಬಿಫೋರ್ ನೋಡ್ಬೋದು, ಆಫ್ಟರ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಸೊ ಪ್ಲೀಸ್ ಸಪೋರ್ಟ್ ದಿ ಕನ್ನಡ ಎಡಿಟರ್ಸ್.